ಎಲ್ಲರಿಗೂ ನಮಸ್ಕಾರ. ಕೆಇಎ ನಡೆಸ್ತಿರುವಂಥ ಗ್ರೂಪ್ ಎ, ಗ್ರೂಪ್ ಬಿ ಹುದ್ದೆಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವಿಲ್ಲಿ ವಿಶ್ಲೇಷಣೆ ಮಾಡೋಣ. ಚಾಂದ್ ಮಿನಾರ್ ಎಲ್ಲಿದೆ? ಆಪ್ಷನ್ 1 ದೆಹಲಿ, ಆಪ್ಷನ್ 2 ದೌಲತಾಬಾದ್, ಆಪ್ಷನ್ 3 ಗಾಜಿಯಾಬಾದ್, ಆಪ್ಷನ್ 4 ಹೈದರಾಬಾದ್. ಇದಕ್ಕೆ ಉತ್ತರ ಆಪ್ಷನ್ 2 ದೌಲತಾಬಾದ್ ಅಂಥೇಳಿ. ಆಪ್ಷನ್ 2 ದೌಲತಾಬಾದ್. ಇದು ಎಲ್ಲಿದೆ ಅಂತಂದರೆ ಮಹಾರಾಷ್ಟ್ರದ ದೌಲತಾಬಾದ್. ಇದನ್ನು ಕಟ್ಟಿಸಿದವರು ಯಾರಂದ್ರೆ ಅಲ್ಲಾವುದ್ದೀನ್ ಬಹುಮನ್ ಶಾ ಅಂತ. ಹಾಗಾದರೆ ಇದನ್ನು ಯಾವಾಗ ಕಟ್ಟಿಸಿದರು ಅಂತಂದರೆ 1445ರಲ್ಲಿ ಇದನ್ನು ನಿರ್ಮಾಣ ಮಾಡ್ತಾರೆ. ಇದರ ಎತ್ತರ ಎಷ್ಟಿದೆ ಅಂದರೆ 63 ಮೀಟರ್ ಎತ್ತರವನ್ನು ಐತಿಹಾಸಿಕ ಗೋಪುರವಾಗಿ ನಿರ್ಮಾಣ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ದೇಶಗಳು ಸಂಸದೀಯ ಸರ್ಕಾರ ಪದ್ಧತಿಯನ್ನು ಹೊಂದಿವೆ? ಆಪ್ಷನ್ 1 ಬ್ರಿಟನ್, ಆಪ್ಷನ್ 2 ಭಾರತ, ಆಪ್ಷನ್ 3 ಬ್ರೆಜಿಲ್, ಆಪ್ಷನ್ 4 ಶ್ರೀಲಂಕಾ ಅಂತೆ. ಇದಕ್ಕೆ ಉತ್ತರ ಆಪ್ಷನ್ 1 ಮತ್ತು 2 ಆಗಿರುತ್ತದೆ. 1 ಮತ್ತು 2 ಇದಕ್ಕೆ ಉತ್ತರವಾಗಿರುತ್ತದೆ. ಹಾಗಾದರೆ ಸಂಸದೀಯ ಪದ್ಧತಿಯಲ್ಲಿ ಇನ್ನೂ ಕೆಲವೊಂದಿಷ್ಟು ದೇಶಗಳು ಬರ್ತವೆ. ಅವು ಯಾವಂದರೆ ಜಪಾನ್, ಆಸ್ಟ್ರೇಲಿಯಾ, ಜರ್ಮನಿ ಅಂತೆ. ಒಟ್ಟು 6 ದೇಶಗಳು ಭಾರತ ಸಂಸದೀಯ ಪದ್ಧತಿಯ ದೇಶಗಳಾಗಿರುತ್ತವೆ. ಮುಂದಿನ ಪ್ರಶ್ನೆ, ಕಬ್ಬಿನಲ್ಲಿ ಕೆಂಪು ಕುಳೆ ರೋಗ ಉಂಟು ಮಾಡುವುದು ಯಾವುದು? ಆಪ್ಷನ್ 1 ಬ್ಯಾಕ್ಟೀರಿಯಾ, ಆಪ್ಷನ್ 2 ವೈರಸ್, ಆಪ್ಷನ್ 3 ಶೈವಲಗಳು, ಆಪ್ಷನ್ 4 ಶಿಲೀಂಧ್ರಗಳು ಅಂತೆ. ಇದರಲ್ಲಿ ಉತ್ತರ ಶಿಲೀಂಧ್ರಗಳು. ಹಾಗಾದರೆ ಈ ಶಿಲೀಂಧ್ರದ ವೈಜ್ಞಾನಿಕ ಹೆಸರು ಏನಂತಂದ್ರೆ ಕೊಲೆಟೋಟ್ರಿಚಮ್ ಪಾಲ್ಕಾಟಮ್ ಅಂತೇಳಿ. ಇದರ ರೋಗದ ಲಕ್ಷಣಗಳನ್ನು ನೋಡೋದಾದರೆ ಕಬ್ಬಿಣದ ಒಳಭಾಗ ಕೆಂಪಾಗಿರುತ್ತದೆ, ದುರ್ಗಂಧ ಬರುತ್ತದೆ, ಬೆಳವಣಿಗೆಯಲ್ಲಿ ಕುಂಠಿತವಾಗುತ್ತದೆ. ಮುಂದಿನ ಪ್ರಶ್ನೆ, ಏಕೀಕರಣ ಸಂದರ್ಭದಲ್ಲಿ ಮೈಸೂರು ರಾಜ್ಯದೊಂದಿಗೆ ಬಾಂಬೆ ಕರ್ನಾಟಕದ ಪ್ರಾಂತ್ಯಗಳು ಯಾವುವು? ಮೈಸೂರು ರಾಜ್ಯದೊಂದಿಗೆ ವಿಲೀನವಾದ ಬಾಂಬೆ ಕರ್ನಾಟಕದ ಪ್ರಾಂತ್ಯಗಳು ಯಾವುದಂದ್ರೆ ಆಪ್ಷನ್ 1 ಬೀದರ್, ಗುಲ್ಬರ್ಗ, ವಿಜಯಪುರ, ಆಪ್ಷನ್ 2 ಬಳ್ಳಾರಿ, ದಕ್ಷಿಣ ಕನ್ನಡ, ಕೊಳ್ಳೇಗಾಲ, ಆಪ್ಷನ್ 3 ಬೆಳಗಾವಿ, ಧಾರವಾಡ, ವಿಜಯಪುರ, ಉತ್ತರ ಕನ್ನಡ, ಆಪ್ಷನ್ 4 ಕೊಡಗು, ಮಿರಜ್, ಸಾಂಗ್ಲಿ. ಇದಕ್ಕೆ ಉತ್ತರ ಆಪ್ಷನ್ 3 ಧಾರವಾಡ, ಬೆಳಗಾವಿ, ವಿಜಯಪುರ, ಉತ್ತರ ಕನ್ನಡ. ಇದು 1956ರಲ್ಲಿ ರಾಜ್ಯ ಪುನರ್ವಿಂಗಡಣೆ ಕಾಯ್ದೆಯ ನಂತರ ಇದನ್ನು ಜಾರಿಗೆ ತಗೊಂಡ್ಬರ್ತಾರೆ. ಹಿಂದೆ ಇದ್ದ ಬಾಂಬೆ ಪ್ರಾಂತ್ಯ ರಾಜ್ಯದಿಂದ ಕನ್ನಡ ಭಾಷಿಕ ಪ್ರದೇಶಗಳನ್ನು ಕರ್ನಾಟಕಕ್ಕೆ ವಿಲೀನಗೊಳಿಸ್ತಾರೆ. ಮುಂದಿನ ಪ್ರಶ್ನೆ, ಬುಡಕಟ್ಟು ದಂಗೆಗಳಿಗೆ ಬೇಗಾರ್ ಪದ್ಧತಿಯು ಒಂದು ಪ್ರಮುಖ ಕಾರಣವಾಗಿತ್ತು. ಇಲ್ಲಿ ಬೇಗಾರ್ ಅಂತಂದರೆ ಆಪ್ಷನ್ 1 ಕೂಲಿ ರಹಿತ ದುಡಿಮೆ, ಆಪ್ಷನ್ 2 ಭಿಕ್ಷೆ ಬೇಡುವುದು, ಆಪ್ಷನ್ 3 ಬಡತನ, ಆಪ್ಷನ್ 4 ಹೆಚ್ಚಿನ ಭೂಕಂದಾಯ ಅಂಥೇಳಿ. ಇದಕ್ಕೆ ಉತ್ತರ ಕೂಲಿ ರಹಿತ ದುಡಿಮೆ. ಕೂಲಿ ರಹಿತ ದುಡಿಮೆ ಅಂದರೆ ಶ್ರೀಮಂತರು, ಜಮೀನ್ದಾರರು ಬಲವಂತವಾಗಿ ಬಡವರನ್ನು ದುಡಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಗೆ ಬೇಗಾರ್ ಪದ್ಧತಿ ಅಂತೇಳಿ ಕರೀತಾರೆ. ಮುಂದಿನ ಪ್ರಶ್ನೆ, ಗಾಳಿಯಲ್ಲಿರುವ ಕಣರೂಪಿ ಘನವಸ್ತುವನ್ನು ಹೊರತೆಗೆಯಲು ವ್ಯಾಪಕವಾಗಿ ಬಳಸುವ ವಿಧಾನಕ್ಕೆ ಏನೆಂದು ಕರೆಯುತ್ತಾರೆ? ಅಂದರೆ
ಆಪ್ಷನ್ 1 ವಾಯುಶೋಧಕಗಳು, ಆಪ್ಷನ್ 2 ಸ್ಥಾಯಿ ವಿದ್ಯುತ್ ಆಕ್ಷೇಪಗಳು, ಆಪ್ಷನ್ 3 ಮಾರ್ಜಕಗಳು, ಆಪ್ಷನ್ 4 ದಹನವಾಹಕಗಳು, ದಹನಕಾರಕಗಳು ಅಂತೇಳಿ. ಇದಕ್ಕೆ ಉತ್ತರ ವಾಯುಶೋಧಕಗಳು ಅಂತೇಳಿ. ಅಂದರೆ ಗಾಳಿಯಲ್ಲಿರುವಂತಹ ಕಲ್ಮಶಗಳನ್ನು ಹೊರತೆಗೆದು ಶುದ್ಧ ವಾಯುವನ್ನು ಪಡೆಯುವುದಕ್ಕೆ ಏನಂತ ಕರೀತಾರೆ ಅಂದರೆ ವಾಯುಶೋಧಕ ಅಂತೇಳಿ ಕರೀತಾರೆ.